ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸಿದ್ಧಶಾಸ್ತ್ರಗಳಲ್ಲೇ ತಿಳಿಸಿರುವ ಹಾಗೆ ಭಾನುವಾರ ತುಂಬ ಚೆನ್ನಾಗಿ ನಮಗೆ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರ ಫಲ ಮಾನವ ಜೀವನದಲ್ಲಿ ಸಿಗುವಂಥದ್ದಾಗುತ್ತೆ ಅಂತ ಅದರಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖವಾಗಿರೋದ್ರಿಂದ ಎಲ್ಲರೂ ಕೂಡ ಭಾನುವಾರ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅವರವರ ಒಂದು ಅನುಸಾರವಾಗಿ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ನೆಮ್ಮದಿಯ ಜೀವನ ಅನ್ನೋದು ಇರೋದಿಲ್ಲ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಒಗ್ಗಟ್ಟಿನ ಭಾವ ಅನ್ನೋದು ಇರೋದಿಲ್ಲ. ತುಂಬ ಕಷ್ಟದಲ್ಲಿರ್ತೀವಿ. ನಮಗೆ ಯಾರೂ ಸಹಾಯ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಈ ಕಷ್ಟದ ಹಾದಿಯಲ್ಲೇ ನಡ್ಕೊಂಡು ಬಂದಿರೋದ್ರಿಂದ ನಮಗೆ ಸುಖದ ಜೀವನ ಅನ್ನೋದು ಮರೆತು ಹೋಗ್ಬಿಟ್ಟಿದ್ದೀವಿ. ಸಮಸ್ಯೆಗಳ ಮೇಲೆ ಸಮಸ್ಯೆ ಅನ್ನೋದಿದೆ. ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನೆಲೆಸಬೇಕು. ನಾವು ಕೂಡ ದುಡಿಯುವಂಥ ದುಡ್ಡಲ್ಲಿ ಆ ಒಂದು ಆದಾಯ ಹೆಚ್ಚಾಗಿ ಖರ್ಚುಗಳು ಕಡಿಮೆ ಆಗಬೇಕು. ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸೌಕರ್ಯ ಹೊಂದಿರಬೇಕು. ಈ ರೀತಿ ಆಸೆ ಪಡೋದು ತಪ್ಪಲ್ಲ. ಆದರೆ ನಮಗೇನೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಿರ್ತೀವಿ. ಆಗ ಆ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿರ್ತೀವಿ. ಮಾನವನಿಗೆ ಯಾವಾಗಲೂ ಅಷ್ಟೇ ಆಸೆಗಳು ಅನ್ನೋದು ಜಾಸ್ತಿ ಇರುತ್ತೆ. ಆದರೆ ಈ ಭಾನುವಾರಗಳ ದಿನದಲ್ಲಿ ಕೆಲವೊಂದು ನೀವು ಬದಲಾವಣೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾರೇ ಆಗಿರಬಹುದು, ಭಾನುವಾರ ಆದರೆ ನೀವು ಸೂರ್ಯದೇವನಿಗೆ ಅರ್ಘ್ಯ ಬಿಡೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಎಷ್ಟು ನಾವು ಒಂದು 5 ನಿಮಿಷದ ಕೆಲಸ ಆದರೆ ನಮಗೆ ಆರೋಗ್ಯ ಹಾಗೂ ಆಯುಸ್ಸು ಆ ತಂದೆ ಎಲ್ಲ ರೀತಿಯಲ್ಲೂ ಕೂಡ ಜೀವನದಲ್ಲಿ ನಮಗೆ ಒಂದು ಹುಮ್ಮಸ್ಸನ್ನು ಕೊಡುವಂಥದ್ದು, ಚೈತನ್ಯ ತುಂಬಿದ ಜೀವನ ನಮಗೆ ಒಂದು ನಡೆಸೋದಕ್ಕೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸಿ ಮುಂದೆ ಸಾಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಂದೆ ಆಶೀರ್ವಾದ ಮಾಡುವಂಥದ್ದು. ಕೆಲವೊಬ್ಬರಿಗೆ ಈ ಭಾನುವಾರ ದಿನಗಳಲ್ಲಿ ಒಂದು ತಪ್ಪು ಮಾಡಿಬಿಡ್ತಾರೆ. ಅಂದರೆ ಮನೆಗೆ ಕೆಲವೊಂದು ವಸ್ತುಗಳನ್ನು ಕೊಂಡುಕೊಂಡು ಬರಬಾರ್ದು. ಅಂದರೆ ಗೋಧಿ ಹಿಟ್ಟಾಗಲಿ ಆ ದಿನ ತಗೊಂಡು ಬರಬಾರ್ದು ಮನೆಗೆ. ಹಾಗೆ ನೀವು ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಆ ದಿನ ತಲೆಗೆ ಎಣ್ಣೆ ಕೂಡ ಹಚ್ಚಬಾರ್ದು. ಹಾಗೆ ತಲೆಗೆ ಸ್ನಾನ ಮಾಡಬಾರ್ದು. ಮತ್ತು ಈ ಶೇವಿಂಗು, ಕಟ್ಟಿಂಗು ಅಂತಂದ್ಬಿಟ್ಟು ಕೂಡ ಭಾನುವಾರಗಳ ದಿನದಲ್ಲಿ ಮಾಡಿಕೊಳ್ಬಾರ್ದು. ಈ ಥರ ಮಾಡಿಕೊಂಡಾಗ ಸಾಲಗಳ ಒಂದು ಕೂಪಕ್ಕೆ ಜಾಸ್ತಿ ಸಿಕ್ಕಾಕ್ಕೊಳ್ತೀವಿ. ಹೊರಗಡೆ ಬರೋದು ಬಹಳ ಕಷ್ಟ ಆಗುತ್ತೆ. ನಾವು ಮಾಡುವಂಥ ಆಹಾರ, ತಿನ್ನುವಂಥ ಒಂದು ಊಟ ಹಾಗೂ ಏನೇ ಪದ್ಧತಿಗಳಿದ್ರೂ ಕೂಡ ಅದು ನಮ್ಮ ಜೀವನದಲ್ಲಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಿ. ಒಂದು ಲಿಂಕ್ ಥರ ಇರುತ್ತೆ, ಒಂದು ಚೈನ್ ಲಿಂಕ್ ಥರ. ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ನೀವು ಇದನ್ನು ರಾತ್ರಿ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ಒಂದು ಗಾಜಿನ ಲೋಟ ತಗೊಳ್ಬೇಕಾಗುತ್ತೆ. 5 ರೂಪಾಯಿ ಕಾಯಿನನ್ನು 2 ತಗೊಳ್ಬೇಕು ನಾವು ಈ ಪರಿಹಾರಕ್ಕೆ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆದಾಗ ಅಥವಾ ಏನೋ ಒಂದು ದೃಷ್ಟಿಯ ಆಗಿದೆ ನೋಡಿ, ದೃಷ್ಟಿ ಅಂದರೆ ನಾವು ಈಸಿಯಾಗಿ ತಗೊಂಡ್ಬಿಡ್ತೀವಿ. ಮನುಷ್ಯನ ಕಣ್ಣು ದೃಷ್ಟಿಯಷ್ಟು ಕೆಟ್ಟದ್ದು ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ. ಕಣ್ಣು ದೃಷ್ಟಿ ಬಿದ್ರೇ ಏನು ಬೇಕಾದ್ರೂ ನಿಮಿಷಗಳಲ್ಲೇ ನಡೆಯುವಂಥದ್ದು ಸಾಧ್ಯ ಆಗುತ್ತೆ. ನೀವು ಇದನ್ನು ಆರಾಮಾಗಿ ಚೆಕ್ ಮಾಡಬಹುದು ಕೂಡ ಸ್ನೇಹಿತರೆ. ಎಲ್ಲೋ ಚೆನ್ನಾಗಿ ರೆಡಿಯಾಗಿರ್ತೀರ ಅಥವಾ ಗಂಡ ಹೆಂಡ್ತಿ ತುಂಬ ಅನ್ಯೋನ್ಯವಾಗಿರ್ತೀರ. ಯಾರಾದರೂ ನಿಮ್ಮ ಬಗ್ಗೆ ಇವರು ಯಾವಾಗಲೂ ಎಷ್ಟು ಚೆನ್ನಾಗಿರ್ತಾರೆ, ಇವರೇನು ಯಾವಾಗಲೂ ಜಗಳ ಮಾಡೋದಿಲ್ವಾ ಅಂತಂದ್ಬಿಟ್ಟು ಅಂದಾಗ ನೀವು ಆ ದಿನವೇ ಯಾವುದೋ ಒಂದು ಕಾರಣನೇ ಇಲ್ಲದೆ ಜಗಳ ಮಾಡ್ತಾ ಇರ್ತೀರ ನೋಡಬಹುದು. ಹೊಂದಾಣಿಕೆ ಅನ್ನೋದು ಕಡಿಮೆ ಆಗುತ್ತೆ. ಆ ಮನೆಯಲ್ಲಿ ಅವರು ಸಂಬಳ ತುಂಬ ಕಡಿಮೆ ಇದೆ, ಎಷ್ಟು ಚೆನ್ನಾಗಿ ಎಲ್ಲ ತಗೊಂಡು ಬರ್ತಾರಪ್ಪ, ನಮಗೆ ಸಂಬಳ ಜಾಸ್ತಿ ಇದ್ದರೂ ನಾವು ಅವರ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಸಾಕು, ಮತ್ತೆ ನಾವು ಡೌನ್ಫಾಲ್ ಆಗ್ತೀವಿ, ಸಾಲಗಳ ಕೂಪಕ್ಕೆ ಸಿಕ್ಕಾಕ್ಕೊಳ್ತೀವಿ. ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವ ರೀತಿಯೆಲ್ಲ ಆಗುತ್ತೆ. ನಾವು ಮಾಡುವಂಥ ಬಿಸ್ನೆಸ್ ಲಾಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಏನೇ ಒಂದು ನಾವು ಇಷ್ಟಪಟ್ಟು
ಹಾಕ್ತೀವಿ ನೋಡಿ ವಸ್ತುಗಳು, ಅದು ಮತ್ತೆ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರು ಅಥವಾ ನಮ್ಮ ಹತ್ರ ದುಡ್ಡಿದ್ರೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. ಈ ಸಮಸ್ಯೆಗಳೆಲ್ಲ ಯಾರೋ ಬಂದು ನಮಗೆ ಕಣ್ಣು ಹಾಕೋದಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರೇ ಆಗಿರಬಹುದು, ನಮ್ಮ ಸಂಬಂಧಿಕರೇ, ನಮಗೆ ಹತ್ತಿರದವರೇ ಈ ಕೆಲಸಗಳನ್ನೆಲ್ಲ ಮಾಡುವಂಥದ್ದು. ಹಾಗೆ ಇದನ್ನು ನೀವು ವಾರದಲ್ಲಿ ಒಮ್ಮೆ ಆದರೂ ಮಾಡಿಕೊಂಡಾಗ ಇರುವಂಥ ಎಷ್ಟೇ ಸಮಸ್ಯೆಗಳು, ಅದು ಯಾವ ರೀತಿಯ ಸಮಸ್ಯೆಗಳಾದರೂ ಕೂಡ ಬಗೆಹರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಪರಿಹಾರದಲ್ಲಿ ಇದೆ. ಅದಕ್ಕೋಸ್ಕರ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ, ಅದಕ್ಕೆ ನೀವು 5 ರೂಪಾಯಿ ಕಾಯಿನ್ಸನ್ನು 2 ತಗೊಳ್ಬೇಕಾಗುತ್ತೆ. 1 ಸ್ಪೂನಷ್ಟು ಕಲ್ಲುಪ್ಪನ್ನು ತಗೊಳ್ಬೇಕು. ಈ ಕಲ್ಲುಪ್ಪು ಅಂದರೆ ಅರಳುಪ್ಪು ಅಂತ ಹೇಳ್ತೀವಿ ನೋಡಿ, ಇದನ್ನು. ಪುಡಿ ಉಪ್ಪು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಕಲ್ಲುಪ್ಪಿನಲ್ಲಿ ಸಮುದ್ರ ದೇವತೆ ಅಂದರೆ ಲಕ್ಷ್ಮೀ ದೇವತೆ ನೆಲೆಸಿರೋದ್ರಿಂದ ಆ ತಾಯಿಯ ತವರು ಮನೆ ಅಂತ ಕೂಡ ಕರೆಯೋದು. ಅದಕ್ಕೋಸ್ಕರನೇ ಉಪ್ಪಿನ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಆ ಸಮಸ್ಯೆಗಳನ್ನು ಗೆದ್ದು ಮುಂದೆ ಹೋಗೋದಕ್ಕೆ ಈ ಒಂದು ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಉಪ್ಪನ್ನು ನೀವು ಇದರಲ್ಲಿ ಹಾಕಿಬಿಟ್ಟು ಆಮೇಲೆ ಕುಂಕುಮ ಹಾಕಬೇಕಾಗುತ್ತೆ. ನಾವು ಪೂಜೆಗೆ ಯಾವುದನ್ನು ತಗೊಳ್ತೀವಿ ನೋಡಿ ಅದನ್ನೇ ತಗೊಳ್ಳಿ, ಅಥವಾ ನೀವೇನಾದರೂ ಒಂದು ಅರ್ಚನೆ ಮಾಡಿ ಇಟ್ಟಿರ್ತೀರ ನೋಡಿ ಕುಂಕುಮ, ಅದೇನಾದರೂ ಇದ್ದರೆ ತುಂಬ ಬೆಸ್ಟು ಸ್ನೇಹಿತರೆ. ಇಟ್ಕೊಂಡಿದ್ದರೆ ಅದನ್ನು ನೀವೊಂದು ಸ್ವಲ್ಪ ಹಾಕಿ. ಇಲ್ಲ ಅಕ್ಕ ಆ ಥರದ್ದೇನೂ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಬೇರೆದೇ ಅಂದರೆ ನೀವು ಪೂಜೆಗೆ ಬಳಸುವಂಥ ಕುಂಕುಮನೇ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಈ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟಿದ್ದೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ನಿಮಗೆ ಅಂದರೆ ನಮ್ಮ ಮನೆಯಲ್ಲಿ ರೂಮು, ಹಾಲು, ಕಿಚನ್ ಅಂತ ಹೇಳ್ತೀವಿ ನೋಡಿ, ಅದಕ್ಕೆಲ್ಲ ನೀವು ಈ ಗ್ಲಾಸನ್ನು ತಗೊಂಡು ಹೋಗ್ಬಿಟ್ಟಿದ್ದೆ ಸುಮ್ಮನೆ ಹಂಗೆ ಓಡಾಡಿಕೊಂಡು ಬರಬೇಕಾಗುತ್ತೆ. ಇದನ್ನು ಓಡಾಡ್ಕೊಂಡು ಬಂದು ನಿಮ್ಮ ಮನೆಯ ಎಂಟ್ರೆನ್ಸ್ ಡೋರ್ ಇರುತ್ತಲ್ವ, ಮೇಯ್ನ್ ಡೋರ್ ಇರುತ್ತೆ, ಅಲ್ಲಿ ಎಡಗಡೆ ಇಡಿ. ಅಂದರೆ ಮನೆಯ ಒಳಗಡೆನೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಂಟ್ರೆನ್ಸಲ್ಲೇ ನಿಮ್ಮ ಎಡಭಾಗದಲ್ಲಿ ನೀವು ಆ ಡೋರ್ ಎಡಭಾಗದಲ್ಲಿ ಇಟ್ಬಿಟ್ಟು ಇದನ್ನು 24 ಗಂಟೆ ಇಡಬೇಕಾಗುತ್ತೆ ಸ್ನೇಹಿತರೆ. 24 ಗಂಟೆ ಆದಮೇಲೆ ಆ ಕಾಯಿನ್ಸನ್ನು ತೆಗೆದುಬಿಟ್ಟಿದ್ದೆ ಯಾರಾದರೂ ಚಿಕ್ಕ ಮಕ್ಕಳಿಗೆ ಏನಕ್ಕಾದರೂ ಕೊಟ್ಬಿಡಿ. ಅಂದರೆ ಅವರು ತಿಂಡಿ ತಗೊಳ್ಳೋದು ಮತ್ತೊಂದು ಏನೋ ಒಂದು ಹೊರಗಡೆ ಚಿಕ್ಕ ಮಕ್ಕಳಿಗೆ ಕೊಟ್ಬಿಟ್ರೆ ಆಯಿತು. ಇನ್ನು ಆ ನೀರು ಸಮೇತ ನೀವು ಯಾವುದಾದ್ರೂ ಒಂದು ಗಿಡಗಳಿಗೆ ಹಾಕಬಹುದು. ಅಂದರೆ ಮನೆ ಹತ್ರ ಬೆಳೆಯುವಂಥ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ಉಪ್ಪು ಹಾಕಿರ್ತೀವಿ ಮತ್ತು ಗಿಡಗಳು ಬೆಳೆಯೋದು ಕಡಿಮೆ ಆಗಿಬಿಡುತ್ತೆ. ನೋಡಿಕೊಂಡು ನೀವು ಎಲ್ಲಾದರೂ ಹಾಕಿದ್ರೂ ಕೂಡ ನಡೆಯುತ್ತೆ. ಈ ರೀತಿ ಭಾನುವಾರಗಳು ಈ ಒಂದು 7 ಭಾನುವಾರ ನೀವು ಮಾಡಿಕೊಂಡ್ರೆ 7 ಅಥವಾ 9 ಭಾನುವಾರಗಳು ಈ ಸರಳ ವಿಧಾನವನ್ನು ಯಾರು ಫಾಲೋ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಶಕ್ತಿ ಆ ತಂದೆ ಕರುಣಿಸ್ತಾನೆ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.